ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಷಾಯದ ಪುಡಿ ಮಾಡೋಣ ಅಂತೇಳಿ ಜೀರಿಗೆನ ಡ್ರೈ ಮಾಡ್ಕೊತಾ ಇದ್ದೀನಿ. ಧನಿಯಾ ಮತ್ತು ಕಾಳುಮೆಣಸು ಆಲ್ರೆಡಿ ಡ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸೊಗಡೆ ಬೇರು ಅಂದರೆ ಸುಗಂಧಿ ಬೇರು ಹಾಕ್ತಾಯಿದ್ದೀನಿ ಮಿಕ್ಸಿಂಗಿಗೆ. ಆಮೇಲೆ ಓಮ ಹಾಕ್ತಾಯಿದ್ದೀನಿ. ಜ್ಯೇಷ್ಠ ಮಧು ಹಾಕ್ತಾಯಿದ್ದೀನಿ. ಹಿಪ್ಪಳಿ ಹಾಕ್ತಾಯಿದ್ದೀನಿ. ಕಲರ್ಲೆಸ್ ಸೋಂಪು ಹಾಕ್ತಾಯಿದ್ದೀನಿ. ನಾವು ಯೂಸ್ ಮಾಡಲ್ಲ, ಕಲರ್ ಆಗಿರೋದನ್ನು ಯೂಸ್ ಮಾಡಲ್ಲ ಸೋಂಪು. ಇದು ನೆಗ್ಗಿನ ಮುಳ್ಳಿದು. ಸೋಂಪ ನೋಡಿ, ಕಲರ್ಲೆಸ್ ಸೋಂಪ. ಆಮೇಲೆ ಅರ್ಶಿನ, ಟರ್ಮರಿಕ್, ನಾವೇ ಮಾಡಿರೋ ಟರ್ಮರಿಕ್ ಹಾಕ್ತಾಯಿದ್ದೀವಿ. ಶುಂಠಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಯಾವಾಗಲೂ. ನಮ್ಮ ಮಲೆನಾಡಲ್ಲೇ ಬೆಳೆದಿರ್ತಕ್ಕಂಥ ಶುಂಠಿನ ನಾವು ಯೂಸ್ ಮಾಡೋದು. ಚಕ್ಕೆ ಹಾಕ್ತಾಯಿದ್ದೀವಿ. ಆಮೇಲೆ ಇದನ್ನು ನೈಸ್ ಪೌಡ್ರ್ ಮಾಡಲಿಕ್ಕೆ ಮಿಷನಿಗೆ ಹಾಕ್ತಾಯಿದ್ದೀನಿ. ಇದನ್ನು ನಾವು ಗೇಜ್ ಕವರಿಗೆ ಹಾಕ್ತೀವಿ, ಅಂದರೆ 300 ಅಥವಾ 400 ಗೇಜು ಪ್ಯಾಕಿಂಗ್ ಕವರಿಗೆ ಹಾಕ್ತೀವಿ. ಯಾಕೆಂದರೆ ಅದು ಬೇರೆ ಏನು ಅಬ್ಸರ್ವ್ ಮಾಡ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ. ಆಮೇಲೆ ಗ್ಲಾಸ್ ಬಾಟ್ಲಿ ಸಹಿತ ಪ್ಯಾಕಿಂಗ್ ಇರುತ್ತೆ. ಗ್ಲಾಸ್ ಬಾಟ್ಲಿ ಯಾಕೆಂದರೆ ತುಂಬ 1 ವರ್ಷ 2 ವರ್ಷದವರೆಗೆ ಆರಾಮ್ಸೆ ಇಡ್ಬೋದು ಅದು. ಹಾಗಾಗಿ ಗ್ಲಾಸ್ ಬಾಟ್ಲಿಗೆ ಸಹಿತ ನಾವು ಪ್ಯಾಕಿಂಗ್ ಮಾಡ್ತೀವಿ. ಫುಲ್ ಪ್ಯಾಕ್ ರೆಡಿಯಾಗಿದೆ ಇದು. ಆಮೇಲೆ ಕಷಾಯ ಮಾಡೋ ವಿಧಾನನ ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ. ನೀರು ಇಟ್ಕೋತೀವಿ ಫಸ್ಟು. ಆಮೇಲೆ ನಾವು ನಮ್ಮದೇ ಆರ್ಗ್ಯಾನಿಕ್ ಜಾಗರಿ ಪೌಡ್ರನ್ನ ಅದನ್ನು ಹಾಕ್ತೀವಿ. ಆಮೇಲೆ ಚೆನ್ನಾಗಿ ಅದನ್ನು ಕುದ್ದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಆಮೇಲೆ ಕಷಾಯದ ಪುಡಿ ಹಾಕ್ತೀವಿ. 5ರಿಂದ 6 ಜನಕ್ಕೆ 1 ಅಥವಾ 1.5 ಸ್ಪೂನ್ ಸಾಕಾಗುತ್ತೆ ಅಷ್ಟೇ. ಸ್ಟ್ರಾಂಗ್ ಇರೋದ್ರಿಂದ ಅಷ್ಟು ಸಾಕಾಗುತ್ತೆ ಅದು. ಆಮೇಲೆ ಇದನ್ನು ನಾವು ಇಳಿಸಿ ಇಟ್ಕೊಂಡ್ಮೇಲೆ ನಾವು ಹಾಲು ಹಾಕೋದು. ಮೊದಲೇ ಹಾಲು ಹಾಕಿ ಕುದಿಸೋದಿಲ್ಲ ಅದನ್ನು. ಮತ್ತು ಇದನ್ನು ಸೋಚೋದು ಕ್ಲೀನ್ ಮಾಡೋ ಇದೇನು ಅವಶ್ಯಕತೆ ಬರೋದಿಲ್ಲ.